ಓಂ ಯತ್ಪುರುಷಂ ಯದಧುಃ ಕತಿಧಾವ್ಯ ಕಲ್ಪಯನ್ ಮುಖಂ ಕಿಮಸ್ಯ ಕೌ ಬಾಹು ಕಾವೂರೂಪಾದ ಉಚ್ಯೇತೆ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಧನಸ್ಸು ರಾಶಿ ಫೆಬ್ರವರಿ ತಿಂಗಳು ಹೇಗಿದೆ, ಮಾಸ ಭವಿಷ್ಯ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ನೋಡಿ, ಧನುರಾಶಿಯವರಿಗೆ ಪ್ರಸ್ತುತ ಅಂತೂ ಗುರುಬಲ ಇಲ್ಲ, ಆದರೆ ಶನಿಗೆ ಸಂಬಂಧಪಟ್ಟಂತ ಯಾವುದೇ ಭಯ ಪಡೋ ಅವಶ್ಯಕತೆ ಇಲ್ಲ. ಒಂದು ಕಡೆ ಶುಭನೂ ಇಲ್ಲ, ಇನ್ನೊಂದು ಕಡೆ ಅಶುಭನೂ ಇಲ್ಲ. ತಟಸ್ಥವಾಗಿ ನಾರ್ಮಲ್ ಬ್ಯಾಲೆನ್ಸ್ ಲೈಫನ್ನು ನಡ್ಕೊಂಡು ಹೋಗ್ತಾ ಇದ್ದೀರಾ, ಏನೂ ವ್ಯತ್ಯಾಸಗಳಿಲ್ಲ. ಬಟ್ ಈ ತಿಂಗಳಲ್ಲಿ, ಬರೋ ತಿಂಗಳಲ್ಲಿ ದೊಡ್ಡ ವ್ಯತ್ಯಾಸ ಇಲ್ಲ. ಅದಾದ ಮೇಲೆ ಶನಿ ಬದಲಾವಣೆಯಲ್ಲಿ ಒಂದು ವ್ಯತ್ಯಾಸ ಇದೆ, ಮುಂದಕ್ಕೆ ಮೇಲಿ ಗುರು ಬದಲಾವಣೆಯಲ್ಲಿ ಒಂದು ವ್ಯತ್ಯಾಸ ಇದೆ. ಹಾಗಾಗಿ ಈ ವರ್ಷ ಬದಲಾವಣೆಗಳನ್ನು ಕಾಣುವಂತಹ ರಾಶಿ ಯಾವುದಂದ್ರೆ ಧನುಸು ರಾಶಿ. ಹಾಗಾದರೆ ಫೆಬ್ರವರಿ ತಿಂಗಳು ಹೇಗಿದೆ ನೋಡಿ. ರಾಶ್ಯಾಧಿಪತಿ ಆಗಿರತಕ್ಕಂಥ ಗುರು 6ನೇ ಮನೆಯಲ್ಲಿದ್ದಾರೆ, ನಿಮ್ಮ ರಾಶಿಗೆ ಅಧಿಪತಿ, ಸುಖಕ್ಕೆ ಅಧಿಪತಿ. ಅವರು ರೋಗ ಸ್ಥಾನದಲ್ಲಿದ್ದಾರೆ. ಸ್ವಲ್ಪ ಧನುರಾಶಿಯವರಿಗೆ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆಗಳು ಈ ತಿಂಗಳು ನಾವು ಕಾಣಬಹುದು. ಸುಮ್ಮನೆ ಏಟ್ ಮಾಡ್ಕೊಳ್ಳೋದು, ರಕ್ತ ಕಾಣುವಂಥ ರೀತಿಯಾಗಿ ಮಾಡ್ಕೊಳ್ಳುವಂಥದ್ದು, ರೆಸ್ಟ್ ತೊಗೊಳ್ಳುವಂಥದ್ದು, ಸ್ವಲ್ಪ ಜ್ವರ ಬರುವಂಥದ್ದು, ಸುಸ್ತಾಗಿ ರೆಸ್ಟ್ ತೊಗೊಳ್ಳೋದು, ಹೀಗೆ ಏನಾದರೂ ಸ್ವಲ್ಪ ದೇಹದಲ್ಲಿ ಸ್ವಲ್ಪ ಸಮಸ್ಯೆಗಳಾಗಿ ಆರೋಗ್ಯದಲ್ಲಿ ತೊಂದರೆ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತೆ. ಯಾಕಂದರೆ 6ನೇ ಮನೆ ಗುರು ಋಣ ರೋಗ ಶತ್ರುಸ್ಥಾನ. ಧನುರಾಶಿಯವ್ರಿಗೆ ರಾಶಾಧಿಪತಿ ಗುರು ಅಂತ ಅಷ್ಟೇನೇನು ಅದ್ಭುತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಸಾಲ ಬಾಧೆಗಳು, ಸ್ವಲ್ಪ ಕಿರಿಕಿರಿಗಳು ಇರುತ್ತೆ ನಿಮಗೆ. ಈ ತಿಂಗಳು ಏನು ತುಂಬ ದೊಡ್ಡ ಸಂಪಾದನೆ ಅಥವಾ ಹಣದ ಲಾಭ ಅತ್ಯಧಿಕ ಮಾಡಿ ನಿಮ್ಮ ಸಾಲ ಬಾಧೆಗಳನ್ನು ಕಡಿಮೆ ಮಾಡ್ಕೊಂಡ್ಬಿಡ್ತೀರಾ ಅಂತ ಹೇಳಲಿಕ್ಕಾಗಲ್ಲ. ಇನ್ನೂ ಸ್ವಲ್ಪ ಸಾಲ ಮಾಡುವ ಸಾಧ್ಯತೆಗಳೇ ಕಾಣ್ತಾ ಇದೆ ಧನುರಾಶಿಯವರಿಗೆ ಈ ತಿಂಗಳು. ಇದಾದ ನಂತರ ಏನೋ ಸ್ವಲ್ಪ ಶತ್ರುಗಳು ಉತ್ಪತ್ತಿ ಆಗ್ತಾರೆ, ಅಸಹಾಯಕತೆ, ನಿಮ್ಮ ಅಸಹಾಯಕತೆಯನ್ನು ಉಪಯೋಗಿಸ್ಕೊಳ್ಳುವಂತಹ ಪರಿಸ್ಥಿತಿ ಬಂದು ಬಿಡಬಹುದು. ಹಾಗಾಗಿ ಸಾಧ್ಯವಾದಷ್ಟು ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ, ಯಾರಿಗೂ ಕೂಡ ನೀವು ಮಾತನ್ನು, ಪ್ರಾಮಿಸನ್ನು ಮಾಡಬೇಡಿ. ನಾನಿದ್ದೀನಿ, ಮುಂದೋಗು, ನಾನು ದುಡ್ಡು ಕೊಡ್ತೀನಿ, ನಾನು ಮಾಡಿಸ್ಕೊಡ್ತೀನಿ, ಈ ಥರ ಯಾವ ಪ್ರಾಮಿಸು ಯಾರಿಗೂ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ನಿಮ್ಮನ್ನು ನೀವು ಸೆಕ್ಯೂರ್ ಮಾಡಿಕೊಂಡು ನಿಮ್ಮ ಲೈಫನ್ನು ಲೀಡ್ ಮಾಡ್ಕೊಂಡು ಹೋಗಿಬಿಟ್ರೆ ನೀವು ಯಾರಿಗೂ ಕೂಡ ಈ ತಿಂಗಳು ಮಾತನ್ನು ಕೊಡಬೇಡಿ, ಫೆಬ್ರವರಿ ತಿಂಗಳು. ಯಾಕಂದರೆ ಭಾಗ್ಯಾಧಿಪತಿ ಸೂರ್ಯನು ಶತ್ರು ಮನೆಯಲ್ಲೇ ಇದ್ದಾರೆ. ಭಾಗ್ಯಗಳನ್ನು ಕೊಡುವಂತಹ ಗ್ರಹ ಆದಂಥ ಸೂರ್ಯ 12ನೇ ತಾರೀಕಿನವರೆಗೂ 2ನೇ ಮನೆಯಲ್ಲಿ ಶತ್ರುಸ್ಥಾನದಲ್ಲಿದ್ದರೆ 12ನೇ ತಾರೀಕು ನಂತರ 3ನೇ ಮನೆಗೆ ಹೋಗಿ ಶತ್ರುಸ್ಥಾನದಲ್ಲೇ ಇರ್ತಾರೆ. ದೊಡ್ಡ ವ್ಯತ್ಯಾಸ ಏನಿಲ್ಲ. ಭಾಗ್ಯಾಧಿಪತಿ ಅಂದರೆ ಭಾಗ್ಯಗಳು. ಈಗ ಉದಾಹರಣೆಗೆ ಒಂದು ವಿವಾಹ ಭಾಗ್ಯ, ಸಂತಾನ ಭಾಗ್ಯ, ಗೃಹ ಭಾಗ್ಯ, ವಾಹನ ಭಾಗ್ಯ, ಹೀಗೆ ಭಾಗ್ಯಗಳನ್ನು ಅವಲಂಬಿತವಾಗಿರತಕ್ಕಂಥ ವ್ಯಕ್ತಿಗಳು ಯಾರಾದರೂ ಈ ತಿಂಗಳಲ್ಲಿದ್ದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಅನಾನುಕೂಲವೇ ಕಾಣ್ತಾ ಇದೆ ಹೊರತು ಅನುಕೂಲಗಳೇನು ಕಾಣ್ತಾ ಇಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಸೂರ್ಯ ನಮಸ್ಕಾರ, ಸೂರ್ಯನನ್ನು ಪ್ರಾರ್ಥನೆ ಮಾಡುವಂಥದ್ದು, ಸೂರ್ಯ ಸ್ತೋತ್ರಗಳು, ಸೂರ್ಯ ಮಂತ್ರಗಳನ್ನು ಕೇಳುವಂಥದ್ದು ಭಾಳ ಉತ್ತಮ. ಒಂದು ಕಡೆ ರಾಶ್ಯಾಧಿಪತಿ ಬಲ ಇಲ್ಲ, ಇನ್ನೊಂದು ಕಡೆ ಭಾಗ್ಯಾಧಿಪತಿ ಬಲ ಇಲ್ಲ, ಸುಖಾಧಿಪತಿ ಬಲ ಇಲ್ಲ, ಇನ್ನೊಂದು ಕಡೆ 7ನೇ ಮನೆಯಲ್ಲಿ ಕುಜ. ನಾನು ಭಯ ಪಡಿಸ್ತಾ ಇದ್ದೀನಿ ಅಂತ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ಧನುರಾಶಿಯವರು ಧೈರ್ಯವಾಗಿರಿ, ಭಗವಂತ ಎಲ್ಲದರಲ್ಲೂ ಒಳ್ಳೇದು ಮಾಡ್ತಾನೆ. ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಶುಭವನ್ನು ಕೊಡ್ತಾನೆ. ನಿಮ್ಗೆ 5 ಮತ್ತು 12ನೇ ಮನೆ ಅಧಿಪತಿ ಆಗಿರ್ತಕ್ಕಂಥದ್ದು ಯಾರು ಅಂತಂದರೆ, ಪಂಚಮಾಧಿಪತಿ ಹಾಗೂ ವ್ಯಯಾಧಿಪತಿ ಆಗಿರ್ತಕ್ಕಂಥದ್ದು ಯಾರು ಅಂತಂದರೆ ಅದು ಕುಜ. ಕುಜ ಸಮಸಪ್ತಮದಲ್ಲಿದ್ದಾರೆ, 7ನೇ ಮನೆಯಲ್ಲಿದ್ದಾರೆ. ಅಂದರೆ ರಾಶಿಯಿಂದ 7ನೇ ಮನೆಯಲ್ಲಿ ಕುಜ ಇದ್ದರೆ ಅದು ಕುಜದೋಷ ಅಂತ ಕರಿತೀವಿ, ಉಗ್ರವಾದ ಕುಜದೋಷ ಅಂತ ಕೂಡ ಹೇಳ್ತೀವಿ. ಕುಜನ ನೇರ ದೃಷ್ಟಿ ನಿಮ್ಮ ರಾಶಿ ಮೇಲೆ ಕೋಪ, ತಾಪಗಳು, ಫ್ರಸ್ಟ್ರೇಷನ್ಸು, ಆಂಗ್ಸೈಟಿ, ಡಿಪ್ರೆಸ್ಸು ಇದೆಲ್ಲ ಜಾಸ್ತಿ ಈ ತಿಂಗಳು ನಿಮಗೆ. ಒಂದು ಹಂತಕ್ಕೆ ಕೇಳಬೇಕಂದ್ರೆ ಈ ತಿಂಗಳನ್ನು ನೀವು ಆರಾಮಾಗಿ ಮುಗಿಸ್ಕೊಳ್ಬೇಕು. ಹೇಗೆ ಅಂದರೆ ಯಾವುದು ಹೊಸ ಕೆಲಸ ಶುರು ಮಾಡಬಾರ್ದು. ನಿಮ್ಮ ಪಾಡಿಗೆ ನೀವು ಇರಬೇಕು, ನಿಮ್ಮ ಕೆಲಸ ನೀವು ಮಾಡ್ಕೋಬೇಕು, ನಿಮ್ದು ಏನಿದೆಯೋ ನಿಮ್ಮ ತಾಪತ್ರೆಗಳು ಪಟ್ಕೊಂಡು ಈ ತಿಂಗಳನ್ನು ನೀವು ತಳ್ಕೊಂಡು ಹೋಗ್ಬೇಕು ಮುಂದಕ್ಕೆ. ಬಿಟ್ಟರೆ ಈ ತಿಂಗಳಲ್ಲಿ ಮೇಜರ್ ಡಿಸಿಷನ್ಸು, ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ಸು ಯಾವುದೂ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಕುಜದೋಷ ನಿಮ್ಮ ಮೇಲಿದೆ, ಕುಜನ ನೇರ ದೃಷ್ಟಿ ನಿಮ್ಮ ರಾಶಿ ಮೇಲಿದೆ, ಬಲ ಇಲ್ಲ, ಬಲಹೀನವಾದಂಥ ಸಂದರ್ಭ. ಸೂರ್ಯ ನಮಸ್ಕಾರ ಮಾಡುವಂಥದ್ದು, ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥದ್ದು, ಸೂರ್ಯ ಮಂತ್ರವನ್ನು ಕೇಳುವಂಥದ್ದು, ಈ 3 ಭಾಳ ಮುಖ್ಯ. ಸಂತೋಷದ ಸುದ್ದಿ ಏನಪ್ಪ ಅಂದರೆ 6ನೇ ಮನೆ ಅಧಿಪತಿ ಹಾಗೂ ಲಾಭಾಧಿಪತಿ ಆಗಿರತಕ್ಕಂಥ ಶುಕ್ರ ನಿಮಗೆ ಉಚ್ಚ ಸ್ಥಾನ. ಅದನ್ನೇ ಹೇಳೋದು ಭಗವಂತ,
ಎಲ್ಲರಿಗೂ ಕೆಟ್ಟದ್ದನ್ನು ಮಾಡಲ್ಲ, ಎಲ್ಲರಿಗೂ ಒಳ್ಳೆಯದನ್ನು ಮಾಡಲ್ಲ. ಕೆಲವೊಮ್ಮೆ ಒಳ್ಳೆಯದನ್ನು ಮಾಡಿ ಆಮೇಲೆ ಕೆಟ್ಟದ ಆಗುವಂತೆ ಮಾಡ್ತಾನೆ, ಕೆಲವರಿಗೆ ಕೆಟ್ಟದ್ದು ಮಾಡಿ ಆಮೇಲೆ ಒಳ್ಳೆಯದನ್ನು ಮಾಡ್ತಾನೆ. ಒಟ್ಟು ಬ್ಯಾಲೆನ್ಸನ್ನು ಮಾಡ್ತಾನೆ ಮನುಷ್ಯನ ಜೀವನವನ್ನು. ಯಾವಾಗ ಲಾಭಸ್ಥಾನಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಚತುರ್ಥ ಭಾವದಲ್ಲಿ ಉಚ್ಚ ಸ್ಥಾನ ಎಕ್ಸಾಲ್ಟೆಡ್ ಪೊಸಿಷನಲ್ಲಿದ್ದೀರೋ, ಇಷ್ಟೆಲ್ಲವನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಫಿನಾನ್ಸು. ಆ ಫಿನಾನ್ಸು ಲಾಭಗಳು, ಲಾಭ ಅಂದರೆ ಕೇವಲ ದುಡ್ಡು ಮಾತ್ರ ಅಲ್ಲ, ಎಲ್ಲ ಥರದ ಲಾಭನೂ. ಅದರಲ್ಲಿ ಮುಖ್ಯವಾಗಿ ದುಡ್ಡು ಅಂತ ತೊಗೊಂಡ್ರೆ ಲಾಭಾಧಿಪತಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಹಣದ ಅನುಕೂಲದಿಂದ ಫಿನಾನ್ಷಿಯಲ್ ಬ್ಯಾಲೆನ್ಸ್ ತುಂಬ ಚೆನ್ನಾಗಾಗುತ್ತೆ. ಏನೇ ಕಷ್ಟ ಬರಲಿ, ಏನೇ ಸಮಸ್ಯೆ ಬರಲಿ, ಈ ತಿಂಗಳು ನೀವು ಪರಿಹಾರ ಆಗುತ್ತೆ. ಯಾರಿಂದ? ಶುಕ್ರನಿಂದ ಆಗುತ್ತೆ. ಜೊತೆಗೆ ಸಪ್ತಮಾಧಿಪತಿ ಹಾಗೂ ದಶಮಾಧಿಪತಿ ಆಗಿರ್ತಕ್ಕಂಥ ಬುಧನು ಕೂಡ 11ನೇ ತಾರೀಕು ಬದಲಾವಣೆ ಮಾಡ್ತಾ ಇದ್ದಾರೆ. ಏನೋ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡಿ 3ನೇ ಮನೆಗೆ ಹೋಗುತ್ತೆ. 11ನೇ ತಾರೀಕು ಫೆಬ್ರವರಿ ಆದಮೇಲೆ ಧೈರ್ಯ ಬಂದ್ಬಿಡುತ್ತೆ, ಏನಾದರೆ ಆಗಲಿ ಆಗ್ತಾರೆ ಕೆಡಿಸ್ಕೋಬೇಕು, ದೇವ್ರಿಟ್ಟಂಗೆ ಭಗವಂತ ಇಟ್ಟಂಗೆ ಮುಂದುವರಿತೀನಿ. ಕಷ್ಟ ಕೊಡ್ತೀಯಾ? ಕೊಡಪ್ಪ, ಕಲ್ಲಲ್ಲಾದರೂ ಹಾಕು, ಮುಳ್ಳಲ್ಲಾದರೂ ಹಾಕು ಹೇಳ್ತಾರೆ ರಾಘವೇಂದ್ರ ಸ್ವಾಮಿನ ಪ್ರಾರ್ಥನೆ ಮಾಡಲ್ವ ಹಾಗೆ. ನೀನು ಕಷ್ಟ ಕೊಡ್ತೀಯಾ? ಆಯ್ತು ಕೊಡು. ಸುಖ ಕೊಡ್ತೀಯಾ? ಆಯ್ತು ಕೊಡು. ಕಷ್ಟಪಟ್ಟಾಗ ಅಯ್ಯೋ ಕಷ್ಟಪಟ್ಟಾಗ ಅಂತ ದುಃಖ ಪಡೋದು, ಸುಖ ಕೊಟ್ಟಾಗ ಅಹಂಕಾರದಿಂದ ಮೆರೆಯೋದು, ಅವೆಲ್ಲ ಇರಲ್ಲ ಧನುರಾಶಿಯವರಿಗೆ. ಬ್ಯಾಲೆನ್ಸ್ಡ್ ಆಗಿರುತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಅದೃಷ್ಟಕ್ಕೇನಪ್ಪ ಅಂದರೆ ಧನುರಾಶಿಯವರಿಗೆ ಭಾಗ್ಯಾಧಿಪತಿ ಸೂರ್ಯ ಚೆನ್ನಾಗಿಲ್ಲ. ಈ ಫೆಬ್ರವರಿ 4ನೇ ತಾರೀಕು ಸೂರ್ಯ ಜಯಂತಿ ಕಣ್ರಿ. 4ನೇ ತಾರೀಕು ಫೆಬ್ರವರಿ ತಿಂಗಳು ಧನುರಾಶಿಯವರು ಕಡ್ಡಾಯವಾಗಿ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಮಧ್ಯದಲ್ಲಿರ್ತಕ್ಕಂಥ ಸೂರ್ಯಗ್ರಹಕ್ಕೆ ಪ್ರಾರ್ಥನೆ ಮಾಡಿ ಒಂದು ಕೆಂಪು ಪುಷ್ಪಗಳನ್ನು ಅರ್ಚನೆ ಮಾಡಿಸಿ ಗೋಧಿ ಅಥವಾ ರವೆಯನ್ನು ಯಾರಿಗಾದ್ರೂ ದಾನ ಮಾಡಿ ಬರೋದ್ರಿಂದ ಖಂಡಿತವಾಗಲೂ ಭಾಗ್ಯಾಧಿಪತಿ ಆಕ್ಟಿವೇಟ್ ಆಗಿ ಒಳ್ಳೆ ಫಲವನ್ನು ನಿಮಗೆ ನೀಡ್ತಾನೆ. ಅದೊಂದು ಶುಭ ಸಂಗತಿ, ಅದೊಂದು ಪ್ಲಸ್ ಪಾಯಿಂಟ್. ಇದೇ ತಿಂಗಳು ನೀವು 26ನೇ ತಾರೀಕು ಮಹಾಶಿವರಾತ್ರಿ, ಅವತ್ತೇ ಶನೈಶ್ಚರ ಜಯಂತಿನೂ ಇದೆ. ಮಹಾಶಿವರಾತ್ರಿ ದಿನ ಈಶ್ವರ ಆರಾಧನೆ ಮಾಡುವಂಥದ್ದು ಹಾಗೂ ಶನಿ ಆರಾಧನೆ ಮಾಡುವಂಥದ್ದು ಎರಡೂ ಕೂಡ ವಿಶೇಷ ಹಾಗೂ ವೈಶಿಷ್ಟ್ಯತೆ. ಇಡೀ ವರ್ಷದಲ್ಲೇ ಶಿವನಾರಾಧನೆ ಇಡೀ ಪ್ರಪಂಚದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಪರ್ವಕಾಲದಲ್ಲಿ ಮಾಡುವಂಥದ್ದು ಮಹಾಶಿವರಾತ್ರಿ 26ನೇ ತಾರೀಕು ಫೆಬ್ರವರಿ ತಿಂಗಳು. ಹಾಗಾಗಿ ಏನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಶಿವ, ಶನಿ ಹಾಗೂ ಸೂರ್ಯ ನಿಮ್ಮನ್ನು ಅನುಗ್ರಹಿಸ್ತಾರೆ. ಇನ್ನು ಜನರಲೈಸ್ ಆಗಿ ನೋಡೋದಾದ್ರೆ, ಶನಿ ಬಗ್ಗೆ ಆಮೇಲೆ ಹೇಳ್ತೀನಿ, ಜನರಲೈಸ್ ಆಗಿ ನೋಡೋದಾದರೆ ಏನು ಫಲ ಈ ತಿಂಗಳು ಧನುರಾಶಿಯವರಿಗೆ? ಸಮಸ್ತ ದೋಷಗಳು ಕಡಿಮೆ ಆಗ್ತಾ ಬರುತ್ತೆ. ಐಶ್ವರ್ಯಕ್ಕೆ ನಿಮಗೆ ಒಂದು ನಾಂದಿ ಸಿಗುತ್ತೆ, ಮನೆಯಲ್ಲಿ ಆನಂದಕರವಾದಂಥ ವಾತಾವರಣ ಸಿಗುತ್ತೆ, ಧನಧಾನ್ಯ ಅಭಿವೃದ್ಧಿ ಆಗುತ್ತೆ, ಮತ್ತು ಕಲ್ಯಾಣಮಯವಾದಂಥ ವಾತಾವರಣ. ಕಲ್ಯಾಣ ಅಂದರೆ ಮದುವೆ ಮಾತ್ರ ಅಲ್ಲ, ಒಂದು ನಾಮಕರಣ ಇರ್ಬೋದು, ಒಂದು ಅಕ್ಷರಾಭ್ಯಾಸ ಇರ್ಬೋದು, ಒಂದು ಸಣ್ಣ ಪುಟ್ಟ ಸತ್ಯನಾರಾಯಣ ಪೂಜೆ ಇರ್ಬೋದು, ಎಲ್ಲ ಕಲ್ಯಾಣ ಕಾರ್ಯಕ್ರಮಗಳು ಅಂತ ಹೇಳಿದ್ವಿ. ಅದರಲ್ಲಿ ಏನೋ ಕೂಡ ಅನುಕೂಲ ಆಗುವಂಥ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದೆ. ಆನಂದಮಯವಾದಂಥ ಜೀವನ, ನೂತನ ವಸ್ತ್ರ ಲಾಭವು ಉಂಟಾಗುತ್ತದೆ. ಸ್ವಲ್ಪ ರಾಹುಕೇತುಗಳು ನಿಮ್ಮೊಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡುತ್ತೆ. ಚತುರ್ಥ ರಾಹು ಮತ್ತು ದಶಮಕೇತು ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡಿ ಒಂಚೂರು ಕೆಲಸದಲ್ಲಿ ಒಂಚೂರು ಅಡೆತಡೆಗಳನ್ನು ಉಂಟು ಮಾಡ್ತೀನಿ. ವ್ಯಾಪಾರ, ವಿದ್ಯಾಭ್ಯಾಸ ಮತ್ತು ಇದೆಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಬಟ್ ಕೆಲಸದಲ್ಲಿ ಮಾತ್ರ ಸ್ವಲ್ಪ ಅಡೆತಡೆ. ಆಧ್ಯಾತ್ಮಿಕ ಭಾವವನ್ನು ಹೆಚ್ಚು ಬೆಳೆಸ್ಕೋಬೇಕು ನೀವು. ಸಹನೆ ತುಂಬ ಇಂಪಾರ್ಟೆಂಟು. ಉದಾರವಾದ ಮನಸ್ಸು ನಿಮ್ಮದಾಗಿರುತ್ತೆ. ಒಳ್ಳೆಯ ವಿಚಾರಗಳ ಒಂದು ಸಂಕ್ಷಿಪ್ತವಾದಂಥ ಅವಗಾಹನೆ ನಿಮ್ಮಲ್ಲಿದ್ದು ಆನಂದ ಪಡ್ತೀರಾ. ಇತರರಿಗೆ ಉಪಕಾರ ಮಾಡುವಂಥ ಅವಕಾಶ ನಿಮಗೆ ಈ ತಿಂಗಳು ಒದಗಿ ಬರುತ್ತೆ. ಮಾಡಿ, ಎಷ್ಟಾದರೂ ಮಾಡಿ, ಸಾಲ ಮಾಡಿ ಮಾಡಬೇಡಿ, ನಿಮ್ಮ ಹತ್ರ ಇರೋದನ್ನು ಮಾಡಿ ಸಾಕು. ಚತುರತೆ ಬುದ್ಧಿ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಕೆಲಸ ಕಾರ್ಯಗಳು ನಿಮಗೆ ಅಭಿವೃದ್ಧಿಯಾಗಿ ಆಹ್ಲಾದಕರವಾದಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಕುಟುಂಬದಿಂದ, ನಿಮ್ಮಿಂದ ಅಲ್ಲ, ಕುಟುಂಬದಿಂದ ಸೃಷ್ಟಿಯಾಗುತ್ತೆ. ಭಯ, ಆಂದೋಲನ ದೂರ ಆಗುತ್ತೆ. ಗೃಹ ಸೌಖ್ಯ, ಶರೀರ ಸೌಖ್ಯ, ಪ್ರಯಾಣಗಳಲ್ಲಿ ಕೂಡ ನಿಮಗೆ ಬಹಳ ಒಳ್ಳೆಯದು ಫಲ. ಪ್ರತಿ ಪ್ರಯಾಣದಲ್ಲೂ ಹೊಸದಾಗಿ ಕಲಿತಾ ಇರ್ತೀರ. ಆಧ್ಯಾತ್ಮಿಕ ವಿಚಾರದಲ್ಲಿ ಅನುಕೂಲ. ಅನಾವಶ್ಯಕ ಖರ್ಚುಗಳು ಜಾಸ್ತಿ ಬರುತ್ತೆ, ಆದಾಯಕ್ಕಿಂತ ಹೆಚ್ಚಿನ ಖರ್ಚು ಜಾಸ್ತಿ ಇರುತ್ತೆ. ಶರೀರದಲ್ಲಿ ಪುಷ್ಕಳವಾದಂಥ ಕಾಂತಿ, ಕಾರ್ಯಸಿದ್ಧಿ, ಶರೀರ ಆರೋಗ್ಯ ನಿಮಗೆ ಚೆನ್ನಾಗಿರುತ್ತೆ. ಬಟ್ ಆರೋಗ್ಯದಲ್ಲಿ ಸ್ವಲ್ಪ ಹುಷಾರೇನಪ್ಪ ಅಂತಂದರೆ ಫ್ಲೂ ಡಿಸೀಸು, ಅಂದರೆ ಈಗಿನ ಋತುಮಾನದ ಡಿಸೀಸ್. ಫೆಬ್ರವರಿ ತಿಂಗಳಲ್ಲಿ ಸಾಧಾರಣ ಯಾವ ಡಿಸೀಸ್ ಬರ್ಬೋದು? ಒಂದು ಜ್ವರ ಬರೋದು, ಒಂದು ಈ ಥರದ್ದೇನೋ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಸು, ವೈರಸ್ ಇನ್ಫೆಕ್ಷನ್ಸು, ಈ ಥರದ್ದೇನಾದರೂ ಡೆಂಗ್ಯೂ ಬರೋದು, ಈ ಥರದ್ದು ಏನು ಸಂಬಂಧಪಟ್ಟ ಫೆಬ್ರವರಿ ತಿಂಗಳಲ್ಲಿ ಸಾಧಾರಣವಾಗಿ ಏನು ಡಿಸೀಸ್ ಬರ್ಬೋದು ಆ ಥರ ಬರೋ ಸಾಧ್ಯತೆಗಳು ಇರುತ್ತೆ. ಕುಟುಂಬ ವಿಷಯಗಳಲ್ಲಿ ಪ್ರಗತಿಯನ್ನು ಉಂಟು ಮಾಡುತ್ತೆ. ಸಂತಾನಾಭಿವೃದ್ಧಿಗೆ ಏನೂ ತೊಂದರೆ ಇಲ್ಲ. ನೋಡಿ, ಮಾರ್ಚ್ 28ನೇ ತಾರೀಕು ಶನಿ ಬದಲಾವಣೆ ಆಗ್ತಾ ಇದೆ. ನಾನು ಆಗಲೇ ಹೇಳಿದೆ, 2 ಮೇಜರ್ ಬದಲಾವಣೆಗಳು ಈ ವರ್ಷದಲ್ಲಿದೆ. ಒಂದು ರಾಹುಕೇತು ಬಿಡಿ, ಏನು ತೊಂದರೆ ಇಲ್ಲ. 3ನೇ ಮನೆಗೆ ರಾಹು ಮತ್ತು 10ನೇ ಮನೆಗೆ 9ನೇ ಮನೆಗೆ ಕೇತು ಬರ್ತಾರೆ, ಅದು ನಿಮಗೆ ಗುಡ್, ಅದು ಒಳ್ಳೆಯದು. ಮೇ 20ನೇ ತಾರೀಕಿಗೆ ಬರ್ತಾರೆ. ಬಟ್ ಮೇ 15ಕ್ಕೆ ಗುರುಬಲ ಶುರುವಾಗುತ್ತಲ್ಲ ಧನುಸು ರಾಶಿಯವರಿಗೆ, ಅದು ಒಳ್ಳೆಯ ಸಂಗತಿ. ಅಂದರೆ ಮಾರ್ಚ್ 28 ಶನಿ ಬದಲಾವಣೆ ಆಗೋದು ಒಳ್ಳೆಯ ಸಂಗತಿ ಅಲ್ಲ. ಧನು ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಶುರುವಾಗುತ್ತೆ. ಹಾಗಾಗಿ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್
ತಪಸ್ಸನ್ನು ಮಾಡಿಸಿ ಏನಾದರೂ ಸರಳ ಸುಲಭ ಪರಿಹಾರಗಳು ಮಾಡಬೇಕಂತ ತಿಳ್ಕೊಂಡು ಮಾಡೋದ್ರಿಂದ ಭಾಳ ಉತ್ತಮ ಫಲ ಸಿಗುತ್ತೆ ನಿಮಗೆ. ಸರಿ, ಮಾರ್ಚ್ 28 ನಿಮಗೆ ಶನಿ ಬದಲಾವಣೆ ಆಗಿ ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿ ಪ್ರಾರಂಭ ಆಗುತ್ತೆ, 2.5 ವರ್ಷ ಇರುತ್ತೆ. ಅದಾದ್ಮೇಲೆ ಪಂಚಮ ಶನಿ ಪ್ರಾರಂಭ ಆಗುತ್ತೆ, 2.5 ವರ್ಷ ಇರುತ್ತೆ. ಒಟ್ಟು ಇನ್ನು 5 ವರ್ಷ ಶನಿ ಅಂಡರಲ್ಲಿ ನೀವು ಇರಬೇಕಾಗತ್ತೆ. ಈ ಮಾರ್ಚ್ 28 ಶನಿ ಬದಲಾವಣೆ ಆದಮೇಲೆ ಎಲ್ಲ ಕಡೆನೂ ಮಾರ್ಚ್ 29ನೇ ತಾರೀಕು ಶನಿ ಶಾಂತಿ ಮಹಾಯಾಗ ವಿಶೇಷವಾಗಿ ಮಾಡ್ತಾ ಇರ್ತಾರೆ. ನಿಮ್ಮ ಮನೆ ಸುತ್ತಮುತ್ತಲು ಊರಲ್ಲೋ ಎಲ್ಲಾದರೂ ಶನಿ ಶಾಂತಿ ಮಹಾಯಾಗ ಮಾಡ್ತಾ ಇದ್ರೆ ಅಲ್ಲಿಗೆ ನೀವು ಪಾಲ್ಗೊಳ್ಬೇಕು. ಕಡ್ಡಾಯವಾಗಿ ಧನುರಾಶಿಯವರು ಪಾಲ್ಗೊಳ್ಳಲೇಬೇಕು. ಎಲ್ಲೂ ಅನುಕೂಲ ಆಗಲಿಲ್ವಾ, ನಾನು ನಿಮಗೋಸ್ಕರ ನಿಮ್ಮ ಸಹಕಾರದಿಂದ 1 ಲಕ್ಷ ಸ್ವಾಹಾಕಾರದ ಶನೈಶ್ಚರ ಮಹಾಯಜ್ಞವನ್ನು ಮಾಡ್ತಾ ಇದ್ದೀನಿ, ಯಾಗವನ್ನು ಮಾಡ್ತಾ ಇದ್ದೀನಿ. ಈ ಯಾಗಕ್ಕೆ ನೀವು ಪಾಲ್ಗೊಳ್ಬೇಕು ಅಂತಂದರೆ ನೀವು 431 ರೂಪಾಯಿ ನೀವು ಪೇ ಮಾಡಬೇಕಾಗತ್ತೆ. ನಿತ್ಯ ಸೌಭಾಗ್ಯ .in ಅನ್ನುವಂತಹ ವೆಬ್ಸೈಟನ್ನು ಲಾಗಿನ್ ಮಾಡಿದ್ರೆ ಅದರಲ್ಲಿ ಒಂದು ಫಾರ್ಮ್ ಕಾಣುತ್ತೆ. ಅದರಲ್ಲಿ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಪೋಸ್ಟಲ್ ಅಡ್ರೆಸ್ಸನ್ನು ಎಲ್ಲ ಅದರಲ್ಲಿ ಟೈಪ್ ಮಾಡಿ ಸ್ಕ್ಯಾನರಲ್ಲಿ 431 ರೂಪಾಯಿ ಒಬ್ಬರಿಗೆ ನೀವು ಪೇ ಮಾಡಿ ಸಬ್ಮಿಟ್ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮ್ಮ ಹೆಸರಲ್ಲಿ ಪೂಜೆ ಹೋಮ ಎಲ್ಲ ಆಗುತ್ತೆ. ನೀವು ನೇರವಾಗೂ ಬಂದು ನೋಡ್ಬೋದು, ಫೇಸ್ಬುಕ್ ಯೂಟ್ಯೂಬಲ್ಲೂ ಕೂಡ ವಾಚ್ ಮಾಡ್ಬೋದು. ನೇರವಾಗಿ ಬಂದರೆ ಇನ್ನೂ ಉತ್ತಮ. ನೀವು ಬರಲಿ ಹೋಗಲಿ ಖಂಡಿತವಾಗ್ಲೂ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗುತ್ತೆ. ಪೂಜೆಯ ಪ್ರಸಾದವಾಗಿ, ಯಾಗದ ಪ್ರಸಾದವಾಗಿ ನಿಮಗೆ ಮನೆಗೆ ಮಂತ್ರಾಕ್ಷತೆ ಸಮೇತವಾಗಿ ಕುದುರೆ ಲಾಳ ನಿಮ್ಮ ಮನೆಗೆ ಬರುತ್ತೆ. ಆ ಕುದುರೆ ಲಾಳವನ್ನು ನೀವು ದೇವರ ಮನೆಯಲ್ಲೋ ಮೇನ್ ಡೋರ್ಗೋ ಅಥವಾ ಕಾರಲ್ಲೋ ಇಟ್ಕೊಂಡು ನೀವು ಅದನ್ನು ಉಪಯೋಗಿಸ್ಕೊಳ್ಬೋದು. ಅದರಿಂದ ಶನಿಯ ಆಗ್ರಹ ದೂರವಾಗಿ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಈ ಒಂದು ಪೂಜೆಯನ್ನು ಮಾಡಬೇಕು ಅನ್ನುವಂಥವ್ರು ಇಚ್ಛೆ ಪಡೋರು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ನಿಮ್ಮ ಡೌಟ್ಸ್ ಬಂತು, ಕನ್ಫ್ಯೂಷನ್ ಬಂತು, ಕಂಪ್ಲೀಟ್ ಆಗಲಿಲ್ಲ, ಸಕ್ಸಸ್ ಆಗಲಿಲ್ಲ ಅಂತಂದರೆ ಫಾರ್ ಸೇವಾ ಕಾಂಟ್ಯಾಕ್ಟ್ ಅಂತ ನಂಬರ್ ಕೆಳಗಡೆ ಕಾಣ್ತಾ ಇದೆಯಲ್ಲ, ಆ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಮ್ಮ ಟೆಲಿಕಾಲರ್ಸ್ ರಿಸೀವ್ ಮಾಡಿ ನಿಮಗೆ ಖಂಡಿತವಾಗ್ಲೂ ಕರೆಕ್ಟ್ ಡೈರೆಕ್ಷನ್ ಕೊಡ್ತಾರೆ. ಆ ಡೈರೆಕ್ಷನ್ನ ನೀವು ರಿಸೀವ್ ಮಾಡಿಕೊಂಡು ನೀವು ಅದನ್ನು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಂಡು ಪೂಜೆಯಲ್ಲಿ ಪಾಲ್ಗೊಳ್ಬೋದು. ಮಾಡೋದ್ರಿಂದ ಶನಿಯ ಅನುಗ್ರಹ ನಿಮ್ಗೆ ಸಿಗಲಿ ಅಂತ ನಾನು ಕೂಡ ಖಂಡಿತವಾಗ್ಲೂ ಪ್ರಾರ್ಥನೆ ಮಾಡ್ತೀನಿ. ನೋಡಿದ್ರಲ್ಲ, ಫೆಬ್ರವರಿ ತಿಂಗಳ ಧನುರಾಶಿಯ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.